ಹಾಯ್ ಫ್ರೆಂಡ್ಸ್, ನಿಶಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡ್ರಿ ನಾನು 3 ಪದರಿನ ಚಪಾತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಖಾರ ಮಸಾಲೆ ಚಪಾತಿ. ನೋಡ್ತಾ ಇರ್ಬೋದು ಯಾವ ರೀತಿ ಪದರಾಗಿ ಬಂದಿದೆ ಚಪಾತಿ ಅಂತ ಹೇಳಿ. ನೀವು ಕೂಡ ಮಾಡ್ಕೊಂಡು ತಿಂದು ನೋಡ್ರಿ. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ನಮ್ಮ ನಿಶಾ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಅಂದರೆ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡ್ರಿ. ರೆಸಿಪಿ ಚೆನ್ನಾಗಿ ಬರಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿರಿ. ಅಂದರೆ ನಾನು ಏನೇನು ಹಾಕಿದೆ, ಹೇಗೆ ಯಾವ ರೀತಿ ಮಾಡಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗೋದಿಲ್ಲ, ರೆಸಿಪಿ ಚೆನ್ನಾಗಿ ಬರಲ್ಲ. ಇಲ್ಲಿ ನೋಡಿರಿ, ನಾನು 1 ಕಪ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಿಟ್ಟನ್ನ ಹಾಕ್ಕೊಳ್ಳೋಕ್ಕೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, 1 ಚಿಟಿಕೆ ಉಪ್ಪು ಹಾಕಿ ಸರಿಯಾಗಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳ್ರಿ. ಸ್ವಲ್ಪ ನೀರು ಹಾಕ್ಬಿಟ್ಟು, ತುಂಬ ಗಟ್ಟಿಯಾಗಿ ನಾದಕ್ಕೆ ಹೋಗಬೇಡ್ರಿ. ಗಟ್ಟಿಯಾಗಿ ನಾದಿದ್ರೆ ಚಪಾತಿ ಗಟ್ಟಿಯಾಗಿ ಬರುತ್ತೆ. ಸ್ವಲ್ಪ ಮೃದುವಾಗಿರಬೇಕು ಹಿಟ್ಟು. ನೋಡಿರಿ, ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳ್ರಿ. ನೋಡಿರಿ, ಈ ಥರ ಇರಬೇಕು ಹಿಟ್ಟು. ಇವಾಗ ನಾನು ಹಿಟ್ಟು ಚೆನ್ನಾಗಿ ಕಲಸಿದ್ರೆ ಕೈಗೆ ಅಂಟೋದಿಲ್ಲ. ನೋಡ್ತಾ ಇರ್ಬೋದು ನೀವು. ಈ ಥರ ನಾದ್ಕೊಂಡ್ಬಿಟ್ಟು ಇದನ್ನು ಇವಾಗ 10 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡೋಣ. ಒಂದು 10 ನಿಮಿಷ ನೆನೆದರೆ ಹಿಟ್ಟು ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ, ಸೆಟ್ ಆಗುತ್ತೆ ಹಿಟ್ಟು. ಇವಾಗ ಹಿಟ್ಟು ನೆನೀಲಿ. ಇಲ್ಲಿ ಖಾರ ಮಸಾಲೆನ ನಾವು ರೆಡಿ ಮಾಡ್ಕೊಳ್ಳೋಣ. ಈಗ ನೋಡಿರಿ, ಖಾರ ಮಸಾಲೆ ಮಾಡೋದಕ್ಕೆ 2 ಸ್ಪೂನಷ್ಟು ಖಾರದ ಪುಡಿ ತೊಗೊತಾ ಇದ್ದೀನಿ ನಾನು. ಒಣ ಖಾರದ ಪುಡಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ರಿ. ಖಾರ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ಪೂನ್ ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಇದಕ್ಕೆ 1 ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ 1 ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಡ್ರಿ. ಆಮೇಲೆ ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ಎಲ್ಲದನ್ನು. ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ, ಗರಂ ಮಸಾಲೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ. ಇವಾಗ ಮತ್ತೆ ಇದಕ್ಕೆ ಧನಿಯಾ ಪುಡಿನ ಹಾಕ್ಕೊಡ್ರಿ. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿ ಇದನ್ನು ಕೂಡ ಸರಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇಲ್ಲಿ ಖಾರ ಮಸಾಲೆ ರೆಡಿ ಆಯಿತು. ಇವಾಗ ನಾವು ನೆನೆಸಿಟ್ಟಿದ್ವಲ್ಲ ಹಿಟ್ಟು, ಅದನ್ನು ಇವಾಗ ಚಪಾತಿ ಉಳ್ಳಿನ ಮಾಡ್ಕೊಳ್ಳೋಣ. ಅಂದರೆ ಹಿಟ್ಟು ಚೆನ್ನಾಗಿ ನೆನೆದಿದೆ. ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಕೂಡ ಬಿಡ್ಬೋದು. ಹಿಟ್ಟು ನೆನೆದ್ರೆ ಚೆನ್ನಾಗಿ ಬರುತ್ತೆ ಚಪಾತಿಗಳು, ಹಿಟ್ಟು ನೆನೆದಷ್ಟು. ಇವಾಗ 2 ಉಳ್ಳೆನ ಮಾಡ್ಕೊಂಡ್ಬಿಟ್ಟು 3 ಪದರಿನ ಚಪಾತಿ ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ ನೋಡ್ರಿ. ನಾನು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಚಪಾತಿ ಇದು. ನೀವು ಪಲ್ಯ ಇಲ್ಲದೆ ಕೂಡ ಸಹಿತ ಈ ಮಸಾಲೆ ಖಾರ ಚಪಾತಿನ ತಿನ್ಬೋದು. ಈಗ ನಾನು ಮಸಾಲೆ ಖಾರಕ್ಕೆ ಇನ್ನೊಂದು ಐಟಮ್ಸನ್ನು ಹಾಕ್ತಾಯಿದ್ದೀನಿ. ಏನಂದರೆ ಕಸೂರಿ ಮೆಂತ್ಯ ಹಾಕೋದನ್ನು ಮರ್ತಿದ್ದೆ ನಾನು, ಇವಾಗ ಹಾಕ್ತಾಯಿದ್ದೀನಿ. ನೀವು ಇಷ್ಟ ಇದ್ದರೆ ಇದನ್ನು ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಕೈಲಿ ಅದನ್ನು ಮಿಕ್ಸ್ ಮಾಡಿರಿ. ಇವಾಗ ಮಾಡಿಟ್ಕೊಂಡಂಥ ಚಪಾತಿ ಉಳ್ಳೆನ ಸಣ್ಣ ಚಪಾತಿ ಥರ ಲಟ್ಟಿಸ್ಕೊಳ್ರಿ. ಫಸ್ಟು ನೋಡಿರಿ, ಈ ಥರ ಚಿಕ್ಕದಾಗಿ ಸ್ವಲ್ಪ ಲಟ್ಟಿಸ್ಕೊಬೇಕು. ಲಟ್ಟಿಸ್ಕೊಂಡ್ಬಿಟ್ಟು ನೋಡಿ, ಈ ಥರ ಫಸ್ಟು ಈ ಥರ ಸಣ್ಣದೊಂದು ಚಪಾತಿ ಮಾಡಿಕೊಳ್ರಿ. ಇದಕ್ಕೆ ಇವಾಗ ನಾವು ರೆಡಿ ಮಾಡಿದಂಥ ಖಾರದ ಪುಡಿ ಮಸಾಲೆನ ಹಾಕಿರಿ. ನಾನಿಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ, ಮಕ್ಕಳು ತಿಂತಾರೆ ಅಂಥೇಳಿ. ನೀವು ಖಾರ ತಿನ್ನೋರಾಗಿದ್ದರೆ ಸ್ವಲ್ಪ ಜಾಸ್ತಿ ಖಾರ ಹಾಕ್ಕೊಳ್ರಿ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ನೀವು ಎಣ್ಣೆ ಬದಲು ತುಪ್ಪ ಸಹಿತ ಹಾಕ್ಬೋದು, ಅದು ಚೆನ್ನಾಗಿರುತ್ತೆ. ಇವಾಗ ಇದನ್ನೆಲ್ಲ ಕಡೆ ಮಸಾಲೆನ ಸ್ಪ್ರೆಡ್ ಮಾಡಿ ಸರಿಯಾಗಿ ಹಚ್ಚಿಬಿಡ್ರಿ, ಅಂದರೆ ಚೆನ್ನಾಗಿ ಬರುತ್ತೆ. ನಾನು ಖಾರದ ಪುಡಿ ಸ್ವಲ್ಪ ಹಾಕಿದ್ದೀನಿ. ನೀವು ಮಸಾಲೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬೋದು, ಚೆನ್ನಾಗಿ ಬರುತ್ತೆ, ಟೇಸ್ಟ್ ಇರುತ್ತೆ. ನೀವು ಪಲ್ಯ ಇಲ್ಲದೇ ಕೂಡ ಹಾಗೆ ತಿನ್ಬೋದು. ಇವಾಗ ನೋಡಿರಿ, ಇದನ್ನು ಈ ಥರ ಟ್ರಯಾಂಗಲ್ ಶೇಪ್ನಲ್ಲಿ ಮಡಚ್ಕೊಳ್ರಿ. ಮಡಚಿಬಿಟ್ಟು ಹಿಟ್ಟು ಹಚ್ಚಿ ಇವಾಗ ಚಪಾತಿನ ಲಟ್ಟಿಸ್ಕೊಳ್ಳೋಣ. ನೋಡಿ, ಈ ಥರ ಫಸ್ಟು ಎಡ್ಜ್ಗಳನ್ನು ಲಟ್ಟಿಸ್ಕೊಳ್ರಿ. ಅಂದರೆ ತುದಿ ಚಪಾತಿ ಅಂಚಿರುತ್ತಲ್ವ, ಅಂಚನ್ನು ಲಟ್ಟಿಸ್ಕೊಂಡ್ಬಿಡ್ರಿ.
ಆಮೇಲೆ ಮಧ್ಯದಲ್ಲಿ ಲಟ್ಟಿಸ್ರಿ, ಅಂದರೆ ದಪ್ಪ ತೆಳಗೆ ಆಗಂಗಿಲ್ಲ ಚಪಾತಿ. ನೋಡಿರಿ ಈ ಥರ ಲಟ್ಟಿಸ್ಕೊಂಡು ಚಪಾತಿನ ರೆಡಿ ಮಾಡಿಕೊಡ್ರಿ. ನೋಡಿ ಈ ಥರ ರೌಂಡಾಗಿ ಲಟ್ಟಿಸ್ಬಿಟ್ರೆ ಚಪಾತಿ ರೆಡಿ ಆಯಿತು. ಈಗ ತವಾನ ಬಿಸಿ ಮಾಡೋಕ್ಕಿಡೋಣ. ಇಲ್ಲಿ ತವಾ ಬಿಸಿ ಆಗಲಿ. ಇದಕ್ಕೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ತವಾ ಚೆನ್ನಾಗಿ ಕಾದಿರಬೇಕು, ಚಪಾತಿ ಚೆನ್ನಾಗಿ ಬರುತ್ತೆ. ಇವಾಗ ಕಾದಿದೆ. ಇದಕ್ಕೆ ಮಾಡಿಟ್ಕೊಂಡಂಥ ಖಾರ ಮಸಾಲೆ ಚಪಾತಿನ ಹಾಕಿಬಿಟ್ಟು ಬೇಯಿಸ್ಕೊಳ್ಳೋಣ ಸರಿಯಾಗಿ. ಇವಾಗ ನಾನು ಮೇಲೆ ಕಡೆಯಿಂದ 1 ಸ್ಪೂನ್ ಎಣ್ಣೆನ ಹಾಕ್ತಾಯಿದ್ದೀನಿ. ಹಾಕಿ ನೋಡಿರಿ ಈ ಥರ ಸ್ವಲ್ಪ ಸಣ್ಣದಾಗಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಚಪಾತಿ ಉಬ್ಬಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ತಿರುಗಿಸಿ ಹಾಕ್ಬಿಡಿ. ಇವಾಗ ನೋಡಿರಿ ತಿರುಗಿಸಿ ಹಾಕಿದರೆ ಚಪಾತಿ ಚೆನ್ನಾಗಿ ಉಬ್ಬಿಕೊಂಡು ಬರುತ್ತೆ. ಇವಾಗ ನೋಡಿರಿ ಬೆಂದಿದೆ ಒಂದು ಸೈಡ್ ಚಪಾತಿ. ನೀವು ಖಡಕ್ಕಾಗಿ ಆದರೂ ಬೇಯಿಸ್ಕೋಬೋದು, ಸ್ಮೂತಾಗಿ ಆದರೂ ಬೇಯಿಸ್ಕೋಬೋದು ಚಪಾತಿ. ನೀವು ತುಂಬ ಹೊತ್ತು 2-3 ಸರಿ ತಿರುಗಿ ಹಾಕಿ ಬೇಯಿಸಿದ್ರೆ ಚಪಾತಿ ಸ್ವಲ್ಪ ಗರಿಯಾಗಿ ಬರುತ್ತೆ. ಬೇಡ ಅನ್ನೋರು ಸ್ವಲ್ಪ ಹೊತ್ತು ಬೇಯಿಸಿ 1-2 ಸರಿ ತಿರುಗಿಸಾಕಿ ತೆಗೆದುಬಿಟ್ರೆ ಸ್ಮೂತಾಗಿ ಬರುತ್ತೆ ಚಪಾತಿ. ಈಗ ನೋಡಿರಿ ರೆಡಿಯಾಗಿದೆ. ಇಲ್ಲಿ ನಾನು ಇನ್ನೊಂದು ಚಪಾತಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೊಂದು ಚಪಾತಿ ರೆಡಿಯಾಗಿದೆ. ಲಟ್ಟಿಸ್ಬಿಟ್ಟು ಇವಾಗ ಇದನ್ನು ಕೂಡ ಬೇಯಿಸಿ ತೋರಿಸ್ತೀನಿ ನಾನು. ಹಂಚು ಕಾದಿದೆ. ಇದಕ್ಕೆ ಮಾಡಿದಂಥ ಚಪಾತಿ ಹಾಕಿ ಸೇಮ್ ಆಗಲೇ ನಾನು ತೋರಿಸಿದ್ನಲ್ಲ ಅದೇ ರೀತಿ ಇದು ಒಂದು ಚಪಾತಿನ ರೆಡಿ ಮಾಡಿಕೊಳ್ರಿ. ಮೇಲ್ಗಡೆಯಿಂದ 1 ಸ್ಪೂನ್ ಎಣ್ಣೆ ಹಾಕಿ ನೋಡಿರಿ ಚಪಾತಿ ಉಬ್ಬಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಇದನ್ನು ತಿರುಗಿಸಾಕಿ. ನೋಡಿರಿ ಯಾವ ಥರ ಉಬ್ಬಿ ಬರ್ತಾಯಿದೆ ಚಪಾತಿ ಅಂಥೇಳಿ ನೋಡ್ತಿರ್ಬೋದು. ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಫ್ರೆಂಡ್ಸ್. ಒಂದು ಸರಿ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ ಹೇಗೆ ಬಂತು ಅಂತ ತಿಳಿಸಿ. ನೋಡಿ ಚಪಾತಿ ಉಬ್ಬಿ ಚೆನ್ನಾಗಿ ಬರ್ತಿದೆ. ನಾನಿಲ್ಲಿ ಖಾರದ ಪುಡಿ ಮಸಾಲೆ ಸ್ವಲ್ಪ ಕಡಿಮೆ ಹಾಕಿದ್ದೀನಿ, ಹಾಗಾಗಿ ಅಷ್ಟು ಕಲರ್ ನಿಮಗೆ ಕಾಣಿಸ್ತಾ ಇಲ್ಲ. ನೀವು ಖಾರ ತಿನ್ನೋರು ಜಾಸ್ತಿ ಇದ್ದರೆ ಖಾರದ ಪುಡಿ ಜಾಸ್ತಿ ಹಾಕ್ಕೊಂಡ್ರೆ ಕಲರ್ಫುಲ್ಲಾಗಿ ಬರುತ್ತೆ ಚಪಾತಿ. ಈಗ ಇದನ್ನು ನಾವು ಬೇಯಿಸಾಗಿದೆ. ಇವಾಗ ತೆಗೆದುಬಿಡೋಣ. ನೋಡಿರಿ ಈ ಥರ ಗರಿಯಾದಂಥ ಚಪಾತಿಗಳು ರೆಡಿ ಆಯಿತು. ಈಗ ಇದನ್ನು ತೆಗೆದು ಸರ್ವ್ ಮಾಡೋಣ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಪದರಾಗಿ ಹೇಗೆ ಪದರ ಬಂದಿದೆ ಅಂಥೇಳಿ ನೋಡ್ತಾ ಇರ್ಬೋದು. ಇಲ್ಲಿ ಒಳಗಡೆಯಿಂದ ಎಷ್ಟು ಸಾಫ್ಟಾಗಿ ಬಂದಿದೆ ಚಪಾತಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಇದೇ ರೀತಿ ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ. ಇಷ್ಟ ಆದರೆ ಲೈಕ್ಸ್ ಮಾಡಿರಿ. ನಮ್ಮ ನಿಶಾ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.